ನಮಸ್ಕಾರ. ನಾವು ತಿನ್ನುವ ತಟ್ಟೆಯಲ್ಲಿರೋ ಅನ್ನ ನಿಜಕ್ಕೂ ಅಮೃತನಾ ಅಥವಾ ವಿಷನಾ? ಬನ್ನಿ, ಇವತ್ತು ಭಾರತೀಯ ಕೃಷಿ ಎದುರಿಸ್ತಿರೋ ಒಂದು ದೊಡ್ಡ ಬಿಕ್ಕಟ್ಟಿನ ಬಗ್ಗೆ ಮತ್ತೆ ನಮ್ಮ ಹಿರಿಯರ ಜ್ಞಾನದಲ್ಲೇ ಅಡಗಿರೋ ಒಂದು ಅದ್ಭುತ ಪರಿಹಾರದ ಬಗ್ಗೆ ಮಾತಾಡೋಣ. ನಮ್ಮ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಒಂದು ಮಾತು ಚಾಲ್ತಿಯಲ್ಲಿದೆ. ಅದರ ಪ್ರಕಾರ ಜೀವನದಲ್ಲಿ ಮಾಡಬಹುದಾದ ಅತ್ಯುತ್ತಮ ಕೆಲಸ ಅಂದ್ರೆ ಅದು ವ್ಯವಸಾಯ. ವ್ಯಾಪಾರ ಅನ್ನೋದು ಮಧ್ಯಮ, ಆದರೆ ಇನ್ನೊಬ್ಬರ ಹತ್ರ ಸಂಬಳಕ್ಕೆ ಕೆಲಸ ಮಾಡೋದು ನಾಯಪಾಡಿಗೆ ಸಮ ಅಂತಿದ್ರು. ಅಂದ್ರೆ ಆಗ ಕೃಷಿಗೆ ಅದೆಂಥ ಗೌರವ ಇತ್ತು ಅಲ್ವಾ? ಆದರೆ ಇವತ್ತಿನ ಪರಿಸ್ಥಿತಿ ನೋಡಿ, ಆ ಗೌರವ, ಆ ಸ್ಥಾನಮಾನ ಎಲ್ಲವೂ ತಲೆ ಕೆಳಗಾಗಿದೆ. ರೈತನ ಈ ಪತನದ ಕಥೆ ಎಲ್ಲಿಂದ ಶುರುವಾಯಿತು ಅಂತ ನೋಡೋಣ. ಕಳೆದ 25-30 ವರ್ಷಗಳಲ್ಲಿ ನಮ್ಮ ಯೋಚನಾ ಲಹರಿಯೇ ಬದಲಾಗೋಗಿದೆ. ಹಿಂದೆ ಉತ್ತಮ ಅಂತ ಕರೆಸ್ಕೊಳ್ತಿದ್ದ ಕೃಷಿ ಇವತ್ತು ಯಾರು ಬೇಡ ಅಂದ್ಮೇಲೆ ಆಯ್ಕೆ ಮಾಡಿಕೊಳ್ಳುವ ಕೊನೆಯ ವೃತ್ತಿಯಾಗಿದೆ. ಅಷ್ಟೇ ಅಲ್ಲ, ನಾಯಿಪಾಡು ಅಂತಿದ್ರಲ್ಲ ಆ ನೌಕರಿ, ಅದೇ ಇವತ್ತಿನ ಯುವಕರ ಅಂತಿಮ ಗುರಿ ಅಂದ್ರೆ ಆಶ್ಚರ್ಯ ಆಗುತ್ತೆ. ಹೀಗಾಗೋಕೆ ಮುಖ್ಯ ಕಾರಣ ರೈತರು ಸಿಲುಕಿಕೊಂಡಿರೋ ಆರ್ಥಿಕ ಸಂಕಷ್ಟ. ಇದೊಂದು ರೀತಿ ಸಾಲದ ಸುಳಿ. ಇವತ್ತಿನ ಎಲ್ಲಾ ಸಮಸ್ಯೆಗಳಿಗೂ ಇದೇ ಮೂಲ. ಈ ಅಂಕಿಅಂಶಗಳನ್ನ ಒಮ್ಮೆ ಗಮನವಿಟ್ಟು ನೋಡಿ. ಕಳೆದ 20 ವರ್ಷದಲ್ಲಿ ರೈತ ಬಳಸೋ ಯೂರಿಯಾ, ಡಿಎಪಿ ಅಂತ ರಾಸಾಯನಿಕ ಗೊಬ್ಬರದ ಬೆಲೆ ಸುಮಾರು 7-8 ಪಟ್ಟು ಜಾಸ್ತಿಯಾಗಿದೆ. ಕೀಟನಾಶಕಗಳ ಬೆಲೆಯಂತೂ 15-20 ಪಟ್ಟು ಹೆಚ್ಚಾಗಿದೆ. ಅಬ್ಬಾ! ಆದರೆ ರೈತ ಬೆಳೆದ ಗೋಧಿಗೆ ಸಿಕ್ಕಿರೋ ಬೆಲೆ ಎಷ್ಟು ಜಾಸ್ತಿಯಾಗಿದೆ ಗೊತ್ತಾ? ಕೇವಲ 1.5 ಪಟ್ಟು ಅಷ್ಟೇ. ನೀವೇ ಯೋಚನೆ ಮಾಡಿ, ಖರ್ಚು ಮತ್ತು ಆದಾಯದ ಮಧ್ಯೆ ಎಂಥ ದೊಡ್ಡ ಕಂದಕ ಇದೆ ಅಂತ. ಅಂದ್ರೆ ರೈತ ಕಷ್ಟಪಟ್ಟು ದುಡಿದಿದ್ರಲ್ಲಿ ಸಿಂಹಪಾಲು ಅಂದ್ರೆ 80% ದುಡ್ಡು ಈ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳಿಗೆ ಹೋಗ್ತಿದೆ. ಇದರಿಂದ ವ್ಯವಸಾಯ ಲಾಭದಾಯಕವಾಗಿ ಉಳಿದಿಲ್ಲ, ಬದಲಿಗೆ ನಷ್ಟದ ದಂಧೆಯಾಗಿದೆ. ನಮ್ಮ ರೈತರ ದುಡಿಮೆಯೆಲ್ಲ ದೊಡ್ಡ ಅದರಲ್ಲೂ ವಿದೇಶಿ ಕಂಪನಿಗಳ ಜೇಬು ತುಂಬಿಸುತ್ತಿದೆ. ಈ ಸಾಲದ ಸುಳಿಯ ಪರಿಣಾಮವನ್ನ ಕೇಳಿದ್ರೆ ನಿಜಕ್ಕೂ ಎದೆನಡುಗುತ್ತೆ. ಸರ್ಕಾರದ ಅಧಿಕೃತ ಲೆಕ್ಕದ ಪ್ರಕಾರವೇ ಪ್ರತಿ ವರ್ಷ ಸುಮಾರು 56,000 ರೈತರು ಈ ಸಾಲದ ಭಾರ ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ಇದು ಕೇವಲ ರೈತರ ಆರ್ಥಿಕ ಸಂಕಷ್ಟದ ಕಥೆಯಲ್ಲ, ಇದು ನಮ್ಮೆಲ್ಲರ ಆರೋಗ್ಯದ ಕಥೆ ಕೂಡ. ಯಾಕಂದ್ರೆ ರೈತನ ಹೊಲದಲ್ಲಿರೋ ವಿಷ ಕೊನೆಗೆ ಬಂದು ಸೇರೋದು ನಮ್ಮ ಊಟದ ತಟ್ಟೆಗೆ. ಇಲ್ಲೊಂದು ಶಾಕಿಂಗ್ ಸತ್ಯ ಇದೆ. ನಾವು ಬೆಳೆಗಳಿಗೆ ಸಿಂಪಡಿಸುವ ಕೀಟನಾಶಕ ಇದೆಯಲ್ಲ, ಅದರಲ್ಲಿ ಕೇವಲ 2% ಮಾತ್ರ ಕೀಟಗಳನ್ನು ಕೊಲ್ಲುತ್ತೆ. ಹಾಗಿದ್ರೆ ಉಳಿದ 98% ವಿಷ ಎಲ್ಲಿಗೆ ಹೋಗುತ್ತೆ? ಅದು ನೇರವಾಗಿ ನಮ್ಮ ಮಣ್ಣು, ನೀರು ಮತ್ತೆ ಗಾಳಿಯನ್ನ ಸೇರಿ ಇಡೀ ಪರಿಸರವನ್ನೇ ಹಾಳ್ಮಾಡುತ್ತೆ. ಈ ವಿಷದ ಪಯಣ ಬಹಳ ಅಪಾಯಕಾರಿ. ಬೆಳೆಗಳ ಮೇಲೆ ಹಾಕಿದ ರಾಸಾಯನಿಕಗಳು ಮೊದಲು ಮಣ್ಣು ಮತ್ತೆ ನೀರನ್ನ ಸೇರುತ್ತೆ, ಆಮೇಲೆ ಗಿಡಗಳು ಅದನ್ನ ಹೀರ್ಕೊಳ್ತವೆ. ಆ ವಿಷಕಾರಿ ಗಿಡಗಳನ್ನ ನಮ್ಮ ಜಾನುವಾರುಗಳು ತಿಂದಾಗ ಆ ವಿಷ ನಮ್ಮ ದೇಹದೊಳಗೆ ಸೇರಿ ಅಲ್ಲೇ ಶೇಖರಣೆ ಆಗ್ತಾ ಹೋಗುತ್ತೆ. ಕೊನೆಗೆ ನಮ್ಮ ತಟ್ಟೆಯಲ್ಲೇ ನಮಗೆ ವಿಷ ಬಡಿಸಿದಾಗೆ ಆಗುತ್ತೆ. ಇದಕ್ಕೆ ಒಂದು ಜೀವಂತ ಉದಾಹರಣೆ ಕೇರಳದ ಕಾಸರಗೋಡು ಜಿಲ್ಲೆಯ ಒಂದು ಹಳ್ಳಿ. ಅಲ್ಲಿನ ಗೇರುಬೀಜ ತೋಟಗಳ ಮೇಲೆ ಸತತ 20 ವರ್ಷ ಹೆಲಿಕಾಪ್ಟರ್ ಮೂಲಕ ಎಂಡೋಸಲ್ಫಾನ್ ಅನ್ನೋ ಕೀಟನಾಶಕವನ್ನು ಸಿಂಪಡಿಸಲಾಯಿತು. ಅದರ ಪರಿಣಾಮ ಎಷ್ಟು ಘೋರವಾಗಿತ್ತು ಅಂದ್ರೆ ಆ ಹಳ್ಳಿಯಲ್ಲಿ 20 ವರ್ಷಗಳ ಕಾಲ ಮಕ್ಕಳೇ ಹುಟ್ಲಿಲ್ಲ. ಮನೆಮನೆಗೂ ಕ್ಯಾನ್ಸರ್ ರೋಗಿಗಳು. ಅಲ್ಲಿನ ಜನರ ರಕ್ತದಲ್ಲಿ ವಿಷದ ಪ್ರಮಾಣ ಸಹಿಸಬಹುದಾದ ಮಿತಿಗಿಂತ 400 ಪಟ್ಟು ಹೆಚ್ಚಾಗಿತ್ತು. ಇಷ್ಟೆಲ್ಲ ಕರಾಳ ಸತ್ಯಗಳನ್ನ ಕೇಳದ ಮೇಲೆ ಇದಕ್ಕೆ ಪರಿಹಾರವೇ ಇಲ್ವಾ ಅಂತ ಅನ್ಸ್ಬೋದು. ಖಂಡಿತ ಇದೆ. ಮತ್ತೆ ಆ ಪರಿಹಾರ ನಮ್ಮ ಸಾಂಪ್ರದಾಯಿಕ ಜ್ಞಾನದಲ್ಲೇ ಅಡಗಿದೆ. ಆ ಪರಿಹಾರದ ಹೆಸರೇ ವಿಷಮುಕ್ತ ಕೃಷಿ. ಅಂದ್ರೆ ಯಾವುದೇ ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನ ಬಳಸದೆ ಸಂಪೂರ್ಣವಾಗಿ ನೈಸರ್ಗಿಕ ವಿಧಾನಗಳಿಂದ ನಮ್ಮ ಹಿರಿಯರು ಮಾಡ್ತಿದ್ದ ಹಾಗೆ ಕೃಷಿ ಮಾಡೋದು. ಪರಿಹಾರ ತುಂಬಾ ಸಿಂಪಲ್. ನಮ್ಮ ಭೂಮಿ ತಾಯಿಗೆ ವಿಷ ಹಾಕೋದನ್ನ ಮೊದಲು ನಿಲ್ಲಿಸಬೇಕು. ಅದರ ಬದಲಿಗೆ ಪ್ರಕೃತಿಯೇ ಕೊಟ್ಟಿರೋ ಅಮೃತವನ್ನ ಹಾಕಬೇಕು. ಏನಿದು ಅಮೃತ ಅಂದ್ರೆ ನಮ್ಮ ಹಸುವಿನ ಸಗಣಿ, ಗಂಜಲ. ಇದೇ ಭೂಮಿಗೆ ನಿಜವಾದ ಶಕ್ತಿ ಕೊಡೋದು. ಬನ್ನಿ, ಈ ಬದಲಾವಣೆಗೆ, ಈ ಕ್ರಾಂತಿಗೆ ಒಂದು ರೆಸಿಪಿ ಇದೆ. ಅದೇನು ಅಂತ ನೋಡೋಣ. 1 ಎಕರೆ ಜಮೀನಿಗೆ ಬೇಕಾಗುವ ಶಕ್ತಿಶಾಲಿ ನೈಸರ್ಗಿಕ ಗೊಬ್ಬರ ತಯಾರಿಸಲು ಎಷ್ಟು ಸುಲಭ ನೋಡಿ. ಕೇವಲ 15 ಕೆಜಿ ಹಸುವಿನ ಸಗಣಿ, 15 ಲೀಟರ್ ಗಂಜಲ, 1 ಕೆಜಿ ಬೆಲ್ಲ, 1 ಕೆಜಿ ಯಾವುದಾದರೂ ಬೇಳೆ ಹಿಟ್ಟು, ಜೊತೆಗೆ 1 ಹಿಡಿ ಹಳೆ ಮರದ ಕೆಳಗಿನ ಮಣ್ಣು. ಇಷ್ಟನ್ನೂ 200 ಲೀಟರ್ ನೀರಿನಲ್ಲಿ ಬೆರೆಸಿ ಒಂದು 15 ದಿನ ಹಾಗೆ ಬಿಟ್ರೆ ಸಾಕು. ಭೂಮಿಗೆ ಜೀವ ಕೊಡುವ ಅಮೃತ ಸಿದ್ಧ. ಈ ಎಲ್ಲಾ ಸಾಮಗ್ರಿಗಳು ನಮ್ಮ ಹಳ್ಳಿಗಳಲ್ಲಿ ಸುಲಭವಾಗಿ ಸಿಗುತ್ತೆ ಅಲ್ವಾ? ಪ್ರಕೃತಿಗೆ ತನ್ನನ್ನು ತಾನು ಗುಣಪಡಿಸಿಕೊಳ್ಳುವ ಒಂದು ಅದ್ಭುತ ಶಕ್ತಿ ಇದೆ. ಈ ನೈಸರ್ಗಿಕ ಗೊಬ್ಬರವನ್ನು ನಾವು ಬಳಸಲು ಶುರು ಮಾಡಿದ್ರೆ
ಕೇವಲ 3 ವರ್ಷಗಳಲ್ಲಿ ವಿಷ ತುಂಬಿದ ಭೂಮಿಯನ್ನು ಮತ್ತೆ ಫಲವತ್ತಾಗಿಸ್ಬೋದು. ಮೊದಲೇ ವರ್ಷದಲ್ಲೇ ಮಣ್ಣು ವಿಷಮುಕ್ತವಾಗಲು ಶುರುವಾಗುತ್ತೆ. 3ನೇ ವರ್ಷದ ಹೊತ್ತಿಗೆ ಸಂಪೂರ್ಣವಾಗಿ ರಾಸಾಯನಿಕಗಳಿಂದ ಮುಕ್ತವಾಗುತ್ತೆ. ಹಾಗಿದ್ರೆ ಈ ವಿಷಮುಕ್ತ ಕೃಷಿಯನ್ನ ಅಳವಡಿಸಿಕೊಂಡ್ರೆ ರೈತನ ನಮ್ಮೆಲ್ಲರ ಭವಿಷ್ಯ ಹೇಗಿರುತ್ತೆ? ಬನ್ನಿ ನೋಡೋಣ. ಆರ್ಥಿಕ ಲಾಭದ ವಿಷಯಕ್ಕೆ ಬಂದ್ರೆ ನಿಮಗೆ ನಂಬೋಕೆ ಆಗಲ್ಲ. ರಾಸಾಯನಿಕಗಳ ಮೇಲಿನ ಖರ್ಚು 80-90% ಕಡಿಮೆಯಾಗತ್ತೆ. ಜೊತೆಗೆ ಸಾವಯವ ಬೆಳೆಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆಯೂ ಸಿಗತ್ತೆ. ಇದರಿಂದ ರೈತರು ಬೇರೆ ಯಾವುದೇ ಪ್ರಾಮಾಣಿಕ ಬಿಸ್ನೆಸ್ನಲ್ಲೂ ಕಾಣದಷ್ಟು ಅಂದ್ರೆ 900%ವರೆಗೂ ಲಾಭ ಗಳಿಸ್ಬೋದು. ನೋಡಿ, ಈ ಒಂದು ಬದಲಾವಣೆಯಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ. ನಮ್ಮ ಜನ ವಿಷಮುಕ್ತ ಆಹಾರ ತಿಂದು ಆರೋಗ್ಯವಾಗಿರ್ತಾರೆ. ರೈತರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಲಾಭ ಗಳಿಸಿ ಶ್ರೀಮಂತರಾಗ್ತಾರೆ. ನಮ್ಮ ಜಾನುವಾರುಗಳು ಆರೋಗ್ಯವಾಗಿರ್ತವೆ. ನಮ್ಮ ಭೂಮಿ, ನೀರು, ಗಾಳಿ ಎಲ್ಲವೂ ಶುದ್ಧವಾಗುತ್ತೆ. ಇದೆಲ್ಲ ಸೇರಿ ನಮ್ಮ ದೇಶವೇ ಬಲಿಷ್ಠವಾಗುತ್ತೆ. ನಮ್ಮ ದೇಶದ ಸಂಪತ್ತು, ನಮ್ಮ ಜನರ ಆರೋಗ್ಯ ಎರಡೂ ನಮ್ಮ ಮಣ್ಣಲ್ಲೇ ಅಡಗಿದೆ. ಆದ್ರೂ ನಾವು ಯಾಕೆ ಆ ದಾರಿಯಲ್ಲಿ ನಡೀತಾ ಇಲ್ಲ? ಈ ಒಂದು ಪ್ರಶ್ನೆಯ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕಿದೆ.